ಸರ್, ಒಬ್ಬರು ಡೈರೆಕ್ಟರ್ ಕೆಲಸ ಅನ್ನೋದು ತಮಾಷೆ ಅಲ್ಲ, ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವಾಗ ಒಂದು ಶಾರ್ಟ್ ಅಲ್ಲಿ ಒಂದು ಸೆಟ್ ಅಲ್ಲಿ ಒಂದಿಷ್ಟು ಶಾರ್ಟ್ ತೆಗಿಬೇಕು ಅಂತ ಇರುತ್ತೆ. ಆಮೇಲೆ ಅಲ್ಲಿಂದ ಬಂದ ಮೇಲೆ ಮತ್ತೆ ಆ ಸೆಟ್ ನ ಹಾಕೋಕ್ ಆಗೋದಿಲ್ಲ. ನಿಮ್ಗಿಲ್ಲ ಒಂದು ಶಾರ್ಟ್ ಮಿಸ್ ಆಗ್ಬಿಟ್ಟಿದೆ, ಅದೇ ಸೆಟ್ ಅಲ್ಲಿ ಬೇಕು ಅಂದ್ರೆ ಪ್ರೊಡ್ಯೂಸರ್ ಒಪ್ಕೊಂಡೇ ಇರ್ಬೋದು. ಅದು ಶಾರ್ಟ್ ಮೂವಿ ಆಗ್ಬೋದು, ದೊಡ್ಡ ಮೂವಿ ಆಗ್ಬೋದು, ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕಾಗತ್ತೆ. ಅದನ್ನ ಹೇಗ್ ಕವರ್ ಮಾಡ್ತೀರಾ ಸರ್? ಹೇಗ್ ಪ್ಲಾನ್ ಮಾಡ್ಕೊಂತೀರಾ ಸರ್? ಈಗ ಕಂಪ್ಲೀಟ್ ಶಾರ್ಟ್ ಫಿಲಮ್ದು ನಾನು ಶಾರ್ಟ್ ಫಿಲಮ್ ಬಗ್ಗೆನೇ ಹೇಳ್ತೀನಿ. ಸ್ಕ್ರಿಪ್ಟ್ ಆಗಿರುತ್ತೆ, ಫಸ್ಟ್ ಸ್ಟೆಪ್ ಅದೇ. ಅದಾದಮೇಲೆ ನಾವು ಒಂದಷ್ಟು ಆರ್ಟಿಸ್ಟ್ನ ಪ್ಲ್ಯಾನ್ ಮಾಡ್ತೀವಿ, ಇಂಥ ಕ್ಯಾರೆಕ್ಟರ್ಗೆ ಇವ್ರೆ ಅಂತ. ಆರ್ಟಿಸ್ಟ್ ಎಲ್ಲ ಫೈನಲ್ ಆದಮೇಲೆ ವರ್ಕ್ಶಾಪ್ ಮಾಡ್ತೀವಿ. ಬಿಫೋರ್ ಶೂಟು ಡೈರೆಕ್ಟ್ ಶೂಟ್ಗೆ ಹೋಗಲ್ಲ, ವರ್ಕ್ಶಾಪ್ ಮಾಡ್ತೀವಿ. ವರ್ಕ್ಶಾಪ್ ಮಾಡೋ ಉದ್ದೇಶ ಏನು ಅಂದರೆ, ನಾವು ಅಂದ್ಕೊಂಡಿರೋ ಸ್ಕ್ರಿಪ್ಟು ಮತ್ತು ಇನ್ನೊಂದು ಏನಂದರೆ, ನಾವು ಶೂಟಿಂಗ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲೇ ಫ್ರೆಶ್ ಆಗಿ ಕೊಟ್ಟು ಆ ಒಂದು ಡೈಲಾಗ್ಗಳು ಅವ್ರಿಗೆ ಬರದೆ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಕಳೆದೋಗುತ್ತೆ. ಅದ್ರದ್ದೊಂದು ವರ್ಕ್ಶಾಪ್ ಇದ್ದಾಗ ಸರ್ ತುಂಬ ಅದ್ಭುತವಾಗಿ ಬರುತ್ತೆ. ಈ ಕಾರಣಕ್ಕೆ ನಾವು ವರ್ಕ್ಶಾಪ್ ಮಾಡ್ತೀವಿ. ಸೊ ಮುಂಚೆನೇ ವರ್ಕ್ಶಾಪ್ ಮಾಡಿಬಿಟ್ಟು ಆರ್ಟಿಸ್ಟ್ಗಳನ್ನ ರೆಡಿ ಮಾಡಿ ಆಮೇಲೆ ಸೆಟ್ ಕರ್ಕೊಂಡೋಗಿ ಶೂಟ್ ಮಾಡ್ತೀವಿ ಅಂತಂದಾಗ ನೀವು ಕೇಳಿದ್ರಲ್ವಾ, ಈಗ ಏನಾದರೂ ಇನ್ ಕೇಸ್ ನಮಗೆ ಮಾಡೋಕ್ಕಾಗಲಿಲ್ಲ, ಈ ಸೆಟ್ ಹಾಕ್ಬಿಟ್ಟಿರ್ತೀವಿ ಅಂತ ಈ ಥರ ಎಲ್ಲ ಇಲ್ಲ ಸರ್. ಅದು ನೀಟ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಈಗ ಎಕ್ಸ್ಟೀರಿಯಲ್ ಒಂದಿನ ಇರುತ್ತೆ, ಇಲ್ಲ ಇಂಟೀರಿಯಲ್ ಒಂದಿನ ಇರುತ್ತೆ. ಇಂಟೀರಿಯಲ್ ಎಲ್ಲ ಒಂದಿನ, ಎಕ್ಸ್ಟೀರಿಯಲ್ ಎಲ್ಲ ಒಂದಿನ. ಮತ್ತು ನಮಗೆ ಇಷ್ಟು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಬಂದಾಗ ಒಂದು ಐಡಿಯಾ ಇರುತ್ತೆ ಸರ್, ಗೊತ್ತಿರುತ್ತೆ ಇದು ಪಕ್ಕ ಆಗುತ್ತೆ, ಇಷ್ಟು ಪಕ್ಕ ಆಗುತ್ತೆ ಅನ್ನೋದು. ಇದು ಕಂಪ್ಲೀಟಾಗಿ ಏನು ಆ ಥರ ಇಷ್ಟು ದಿನ ಶಾರ್ಟ್ ಫಿಲಮಲ್ಲಿ ನನಗೆ ಯಾವುದೂ ಆ ಥರ ಒಂದು ತೊಂದರೆ ಆಗಿಲ್ಲ. ಪ್ಲ್ಯಾನಿಂಗಲ್ಲಿ ಕರೆಕ್ಟಾಗಿ ನಡೆಯುತ್ತೆ. ಒಂದು ಏನಾಗುತ್ತೆ ಅಂದರೆ, ಈಗ ನಾನು ಮಾರ್ನಿಂಗ್ ಒಂದು 7 to ಈವ್ನಿಂಗ್ 6 ಅಂತ ಅಂದ್ಕೊಂಡಿರೋದು 9 ಆಗ್ಬೋದು, ಅವತ್ತೇ ಮುಗಿಸ್ಬಿಡ್ತೀವಿ ಅಷ್ಟೇ. ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೀವಿ. ಹೌದು ಸರ್, ಎಷ್ಟೊಂದು ಜನ ಶಾರ್ಟ್ ಮೂವಿ ತೆಗಿಬೇಕು ಅಂತ ಇರ್ತಾರೆ. ಇವಾಗ ನಾನು ನಿಮ್ಮನ್ನ ಬಡ್ಜೆಟ್ ಕೇಳಕ್ ಆಗಲ್ಲ. ಆಬ್ವಿಯಸ್ಲಿ ಒಂದ್ ಸಿನಿಮಾ ಬಡ್ಜೆಟ್ ಕಡಿಮೆ ಆದ್ರೆ ಇನ್ನೊಂದ್ ಸಿನಿಮಾ ಬಡ್ಜೆಟ್ ಜಾಸ್ತಿ ಆಗ್ಬೋದು. ಬಟ್ ಕ್ಯಾಮ್ರಾ ಅನ್ನೋದು ತುಂಬಾ ಮುಖ್ಯ ಒಂದು ಶಾರ್ಟ್ ಮೂವಿ ತೆಗಿಬೇಕಾದ್ರೆ. ಇವಾಗ ಒಂದಷ್ಟು ಜನ ಮೊಬೈಲ್ ಅಲ್ಲೂ ತೆಗಿತಾರೆ. ಕ್ಯಾಮ್ರಾ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ಮೊಬೈಲ್ ಅಲ್ಲೇ ತೆಗಿಬೋದಾ, ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತಿರೋರು, ಇವಾಗ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತಿರೋರು, ಇವಾಗ ಇವಾಗ್ಲೇ ಒಂದು ದೊಡ್ಡ ಸಿನಿಮಾ ಕೂಡ ಮಾಡ್ತಿದ್ದೀರಾ ಈಗಾಗ್ಲೇ, ಅದಕ್ಕೆ ನಿಮ್ಮನ್ನ ಕೇಳ್ತಿದ್ದೀನಿ. ಒಂದು ನಾರ್ಮಲ್ ಕ್ಯಾಮ್ರಾ ಅಲ್ಲೇ ಮಾಡ್ಬೋದು, ಮೊಬೈಲ್ ಅಲ್ಲೇ ಮಾಡ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಕ್ಯಾಮ್ರಾ ಇಟ್ಕೊಂಡು ಮಾಡಿದ್ರೆ ಕರೆಕ್ಟಾ? ನಿಮ್ಗೆ ಏನ್ ಅನ್ಸುತ್ತೆ ಸರ್? ಹೊಸಬರಿಗೆ ಕ್ಯಾಮ್ರಾನೇ ಬೇಕು. ಇವಾಗ ನಾವು ಸೋನಿ A7 S3 ಯಾವುದೋ ಒಂದು ದೊಡ್ಡ ಸಣ್ಣ ನಮ್ಮ ಶಾರ್ಟ್ ಫಿಲಮ್ಗೆ ಏನು ಅವಶ್ಯಕತೆ ಇದೆ ಅಂಥ ಕ್ಯಾಮ್ರಾಗಳಲ್ಲಿ ಮಾಡ್ತೀವಿ. ಅಂಥ ಕ್ಯಾಮ್ರಾನೇ ಬೇಕು ಅನ್ನೋದು ಏನಿಲ್ಲ ಸರ್. ಈಗ ಮೊಬೈಲಲ್ಲೇ ಆರಾಮಾಗಿ, ಈಗ ಏನು ಆ್ಯಪಲ್ ಐಫೋನ್ ಇದು ಬರುತ್ತಲ್ಲ, ಅದರಲ್ಲೇ ಶೂಟ್ ಮಾಡ್ಬೋದು. ಕ್ಯಾಮ್ರಾ ಯಾವಾಗ ಬೇಕು ಅಂದರೆ ಕ್ವಾಲಿಟಿಗೋಸ್ಕರ ಬೇಕು. ಈಗ ಏನಂದರೆ ನಮ್ದು ಒಂದಷ್ಟು ನಾವು ಸ್ಟಾರ್ಟ್ ಮಾಡಿದ್ದು ಯಾವುದು ಚಿಕ್ಕ ಕ್ಯಾಮ್ರಾ ಸರ್, ಅದರ ಹೆಸರು ಮರ್ತೋಗಿದೆ. ಆ ಕ್ಯಾಮ್ರಾದಲ್ಲಿ ಶುರು ಮಾಡಿದ್ದು. ಈಗ ಏನಂದರೆ ಕ್ವಾಲಿಟಿ ಕೊಡಬೇಕು, ಜನ ಒಂದಷ್ಟು ನಮಗೆ ಅಂತ ಆಡಿಯನ್ಸ್ ಇದ್ದಾರೆ. ಆ ಒಂದು ರೀಸನ್ಗೆ ನಾವು ಚೆನ್ನಾಗಿರೋ ಕ್ಯಾಮ್ರಾ ಶಾರ್ಟ್ ಫಿಲಮ್ ಲೆವೆಲ್ಗೆ, ಯೂಟ್ಯೂಬ್ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಾ ಇದೀವಿ. ಖಂಡಿತ ಮೊಬೈಲಲ್ಲೇ ಮಾಡ್ಬೋದು ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿರೋದು ಕ್ಯಾಮ್ರಾ ಮೊಬೈಲಲ್ಲೂ ಮಾಡ್ಬೋದು, ಅಥವಾ ಕ್ಯಾಮ್ರಾ ಅಲ್ಲೂ ಮಾಡ್ಬೋದು, DSLR ಕ್ಯಾಮ್ರಾ ಅಥವಾ HD ಕ್ಯಾಮ್ರಾ ಅಲ್ಲಿ. ಆದ್ರೆ ಕಾಂಟೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿರೋದಾಗ್ಲಿ, ನಿಮ್ಗೆ ಇಷ್ಟು ಫೇಮ್ ಬಂದಿರೋದು, ನೀವು ಇಷ್ಟು ಅದ್ಭುತವಾದಂತ ಸಿನಿಮಾಗಳು ಕೊಟ್ಟಿರೋದು ಎಲ್ಲ ಬಂದ್ಬಿಟ್ಟು ಕಾಂಟೆಂಟ್ ಇಂದಾನೆ. ನಿಮ್ಗೆ ಏನ್ ಅನ್ಸುತ್ತೆ, ಕಾಂಟೆಂಟ್ ಎಷ್ಟು ಮುಖ್ಯ ಸರ್? ಖಂಡಿತ ಏನು ಕಂಟೆಂಟ್ ಅನ್ನೋದಿದೆಯಲ್ಲ ತುಂಬಾ ಮುಖ್ಯ. ಏನಂದ್ರೆ, ಈಗ ಸರ್ ನನಗೆ ಡೈರೆಕ್ಷನ್ ಬಂದಿಲ್ಲ ಅಂದ್ರೂ ಎಡಿಟಿಂಗ್ ಒಬ್ರು ಮಾಡ್ಕೊಂಡು ಹೋಗ್ತಾರೆ, ಕ್ಯಾಮ್ರಾ ವರ್ಕ್ ಒಬ್ರು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಪ್ರತಿಯೊಂದು ವಿಭಾಗದಲ್ಲೂ ಬೇಕಾದ್ರೆ ನನಗೆ ಡೈರೆಕ್ಷನ್ ಬಂದಿಲ್ಲ, ಸುಮ್ಮನೆ ಕೂತ್ಕೋತೀನಿ, ನನಗೇನು ಗೊತ್ತಾಗ್ತಿಲ್ಲ ಅಂದ್ರೆ ಕ್ಯಾಮ್ರಾ ಒನ್ ಮಾಡ್ತಾ ಇರ್ತಾರೆ. ಆ್ಯಕ್ಟಿಂಗ್ ಒಬ್ಬ ಆರ್ಟಿಸ್ಟ್ ಮಾಡ್ಕೋತಾನೆ. ಈ ಒಂದು ಸ್ಕ್ರಿಪ್ಟ್ ಬರೆಯೋದಿದೆಯಲ್ಲ, ಪ್ರತಿಯೊಬ್ಬ ಡೈರೆಕ್ಷನ್ ಬರುವಂಥ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗಾಗಲಿ, ಆ ಒಂದು ಆಸೆ ಕನಸು ಇಟ್ಕೊಂಡಿರೋಂಥ ವ್ಯಕ್ತಿಗೆ ಒಂದು ಸಜೆಷನ್, ಖಂಡಿತವಾಗ್ಲೂ ಒಂದಷ್ಟು ಬರವಣಿಗೆನ ತಿಳ್ಕೊಂಡು ಕಲ್ತ್ಕೊಂಡು ನಾವು ಏನು ಮಾಡಬೇಕು ಅನ್ನೋದು ಬಂದು. ಅಮಿತ್ ಸರ್, ನಿಮ್ದೇ ಅಂತ ಒಂದು ಟೀಮ್ ಇದೆ. ನಾವು ಯೂಟ್ಯೂಬ್ ಅಲ್ಲಿ ನೋಡ್ತೀವಿ, ಸಾಕಷ್ಟು ಆಕ್ಟರ್ಸ್ ರಿಪೀಟ್ ಆಗ್ತಿರ್ತಾರೆ. ಸೊ ನಿಮ್ ಟೀಮ್ ಬಗ್ಗೆ ಏನಾದ್ರು ಹೇಳಿ ಸರ್. ನನ್ನ ಶಾರ್ಟ್ ಫಿಲಮ್ ಬಾಯ್ ಬಡ್ಕಿ ಅಂತ ಫಸ್ಟ್ ಹಿಟ್ಟಾಗಿ ಶಾರ್ಟ್ ಫಿಲಮ್ ಅಂದರೆ ಬಿಸ್ಕೆಟ್ ಹಿಟ್ಟಾಯಿತು. ಅದಕ್ಕಿಂತ ಮೀರಿ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ಶಾರ್ಟ್ ಫಿಲಮ್ ಬಾಯ್ ಬಡ್ಕಿ. ಅಲ್ಲಿಂದ ಇಲ್ಲಿವರೆಗೂ ಒಂದು ಟೀಮ್ ಇದೆ ಸರ್. ನಾನು ಆರ್ಟಿಸ್ಟಾಗಿ ಮೇಜರಾಗಿ ಗೌರವ್ ಶೆಟ್ಟಿ ಅವರು ಇದ್ದೇ ಇರ್ತಾರೆ ನನಗೆ, ಮತ್ತು ಅವ್ರಿಗೆ ತುಂಬ ಮ್ಯಾಚ್ ಆಗುತ್ತೆ ನೀಟಾಗಿ. ಇವತ್ತವರೆಗೂ ಆರಾಮಾಗಿ ಒಂದು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಫೀಮೇಲ್ ಲೀಡ್ ಬಂದು ಅವಾಗ ಚೇಂಜ್ ಆಗ್ತಾ ಇರ್ತಾರೆ. ಆವಾಗ ಸ್ಫೂರ್ತಿ ರಮಿತಾ ಅಂತಿದ್ರು, ಪಲ್ಲವಿ ಪರ್ವ,
ಭವ್ಯ ಅಂತಿದ್ದಾರೆ, ಶ್ರೀಭವ್ಯ ಅವರು ಮತ್ತು ಪ್ರಿಯಾ ಸೋದಿ ಅವರು, ಈ ಥರ ಒಂದಷ್ಟು ಕತೆಗೆ ತಕ್ಕನಾಗಿ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆಮೇಲೆ ಅದು ಬಿಟ್ಟರೆ ಇನ್ನು ಈ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಸಿದ್ದು ಮಂಡ್ಯ ಅವ್ರು ಇರ್ತಾರೆ, ಕುಮಾರ್ ಅಂತ ಇದ್ದಾರೆ, ಈಗ ನಮ್ಮ ಆಶಾರಾಣಿ ಮೇಡಮ್ ಅಂತ ಇದ್ದಾರೆ, ಹೇಮಂತ್ ಅಂತ ಒಬ್ಬ ಹುಡುಗ ಇದ್ದಾನೆ. ಈ ಥರ ಈ ಟೆಕ್ನಿಷಿಯನ್ ಅನ್ನೋ ವಿಷಯಕ್ಕೆ ಬಂದರೆ ಫಿಕ್ಸ್ ಆಗಿದ್ದಾರೆ. ಇವರೇ DOP, ಎಡಿಟ್ರ್ ಇವರೇ, ಮತ್ತು ಇನ್ನು ಕ್ಯಾಮ್ರಾ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮೊದಲು ಮಧುಸೂದನ್ ಟಿ ಅಂತ ಮಾಡ್ತಿದ್ರು, ಈಗ ರೋಹಿತ್ ಸೌವರ್ ಅಂತ ಮಾಡ್ತಿದ್ದಾರೆ. ಫಿಕ್ಸ್ ಆಗಿರುತ್ತೆ ಸರ್ ನಮ್ಮ ಟೀಮ್. ಈ ತರ ಒಂದಷ್ಟು ಟೀಮ್ ಇರುತ್ತೆ. ಟೀಮ್ ಅನ್ನೋದು ಮುಖ್ಯ ಒಬ್ಬರು ಡೈರೆಕ್ಟರ್ಗೆ. ಫ್ಲೆಕ್ಸಿಬಲ್ ಟೀಮ್ ಇದ್ರೆ ಯಾವ ತರ ಬೇಕಾದ್ರೂ ಎಡಿಟ್ ಮಾಡ್ಬೋದು ಅಂತ. ಸರ್ ಏನಂದ್ರೆ ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ ಸರ್, ಟೀಮ್ ಸಪೋರ್ಟ್ ಇದ್ರೇನೆ ಮಾಡೋಕ್ಕಾಗಲ್ಲ. ಈ ಶಾರ್ಟ್ ಫಿಲಮ್ ಇಲ್ಲಿ ಗೆಲ್ತಿದೆ ಅಂದ್ರೆ ನನಗೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಗೆಲ್ತಾ ಇದ್ದೀನಿ. ನಾನು ಮತ್ತೆ ನಮ್ಮ ಟೀಮ್ ಸಪೋರ್ಟ್ ಮಾಡಿದ್ದಕ್ಕೆ ಒಬ್ಬ ಹೀರೋ ಅಥವಾ ಹೀರೋಯಿನ್ ಗೆಲ್ತಾ ಇದ್ದಾಳೆ. ಟೀಮ್ ಇಲ್ಲ ಅಂದ್ರೆ ಏನೂ ಇಲ್ಲ, ಒಬ್ಬರಿಂದ ಯಾವುದೂ ಇಲ್ಲ ಸರ್. ಎಲ್ಲ ಕೆಲಸ ಮಾಡಕ್ ಹೋಗ್ಬಾರ್ದು, ಯಾವುದೇ ಬಿಸ್ನೆಸ್ ಆಗ್ಲಿ ಅದು. ಒಂದು ಆಂಟ್ರಪ್ರಿನರ್ ಆಗ್ಬೇಕು ಅಂದ್ರೂ ಒಂದು ಟೀಮ್ ಇದ್ರೆ ಅದು ತುಂಬಾ ಒಳ್ಳೇದು. ಟೀಮ್ ವರ್ಕ್ ಅಷ್ಟೇ.